ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ದ ಕರ್ನಾಟಕ LMS, ದಿ ಸಬ್ಜೆಕ್ಟ್ ಆಫ್ ಕಾಮರ್ಸ್. ಸೊ ಕಾಮರ್ಸ್ ಮಕ್ಕಳಿಗೆ, BCom ಮಕ್ಕಳಿಗೆ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 2 ಆಗಿರುವಂತಹ ಲಾಸ್ಟ್ ಚಾಪ್ಟರ್ನಲ್ಲಿ ಬರುವಂತಹ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಲಾಸ್ಟ್ ಚಾಪ್ಟರ್ ಆಗಿರುವಂತಹ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ಮಿನ ಒಂದು ಭಾಗವನ್ನು ಕ್ಲಾಸ್ ತಗೊಳ್ಳಿಕ್ಕೆ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಿಡಿಗೇಶಿ ಇಲ್ಲಿಂದ ನಾನು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೇನೆ. ಎಲ್ಲರಿಗೂ ಈ ಕರ್ನಾಟಕ LMS ಈ ಕಂಟೆಂಟ್ಗೆ ಸ್ವಾಗತವನ್ನು ಕೋರ್ತಾ, ನಾವು ಇವತ್ತು ಕ್ಲಾಸ್ನಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಮಾಡೋಣ ಅಂತ. ಇದರಿನ ಹಿಂದಿನ ಕ್ಲಾಸಲ್ಲಿ ಸಿಂಪಲ್ ಪ್ರಾಬ್ಲಮ್ಗಳನ್ನು ಮಾಡಿದ್ದೇವೆ. ಸೊ ಇವತ್ತಿಗೆ ಈ ಒಂದು ಚಾಪ್ಟರ್ ಕ್ಲೋಸ್ ಆಗೋದ್ರಿಂದ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್, ಕ್ವಶನ್ ಪೇಪರಲ್ಲಿ ಇರುವಂತಹ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಪ್ರಾಕ್ಟಿಕಲ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿರುತ್ತೇನೆ. ಸೊ 2019 ಅದರಲ್ಲಿ 2019 ಬರುವಂಥ ಕ್ವಶನನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಸೊಲ್ಯೂಷನ್ ಹುಡುಕಿದ್ವಿ, ಸೆಷನ್ ನಂಬರ್ ಹಿಂದಿನ ಸೆಷನಲ್ಲಿ. ಇವತ್ತಿಗೆ 2017 ಇರುವಂಥ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಬರುವಂತಹ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮನ್ನು ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಾಸ್ ತಗೊಳ್ತಾ ಇದ್ದೇನೆ. ಸೊ ದಿಸ್ ಈಸ್ ಅನ್ ಕ್ವಶನ್ ಪೇಪರ್. ಸೊ ಬೆಂಗಳೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ಆಗಿರುವಂತಹ ಸೆಮಿಸ್ಟರ್ನ BCom ಎಕ್ಸಾಮಿನೇಷನ್ ಮೇ 2017 ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 2. ಸೊ ಇಲ್ಲಿ ಯಾವ್ಯಾವ ಕ್ವಶನ್ಸನ್ನು ನಾವು ರಿಗಾರ್ಡಿಂಗ್ ಟು ಲಾಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸೆಷನನ್ನು ನೋಡೋಣ. ಸೊ ವಾಟ್ ಈಸ್ ಕ್ಯಾಶುವಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದು ವಾಟ್ ಈಸ್ ಸ್ಟೇಟ್ ದ ಪ್ರೊವಿಷನ್ ಆಫ್ 80D, ಇದು ಬಂದ್ಬಿಟ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. ಈ ಸೆಕ್ಷನಲ್ಲಿ ಏನಕ್ಕಪ್ಪ ಡಿಡಕ್ಷನ್ ಕೊಡ್ತೀವಿ ಅಂತಂದರೆ, ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ, ಮೆಡಿಕಲ್ ಹೆಲ್ತ್ ಚೆಕಪ್ಗೋಸ್ಕರ, ಮೆಡಿಕಲ್ ಇನ್ಶೂರೆನ್ಸ್ ಅಂತಾದರೂ ಕರಿತೀವಿ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಆದರೂ ತಗೊಂತೀವಿ. ಆ ಪಾಲಿಸಿ ತಗೊಂಡಾಗ ನಾವು ಈ ಡಿಡಕ್ಷನನ್ನು ಕೊಡ್ತೇವೆ. ಸೊ ಈ ಡಿಡಕ್ಷನ್ಗೆ ಸಂಬಂಧಪಟ್ಟಂತೆ ಎರಡು ಪ್ರಾವಿಷನ್ ಇದೆ. ಏನಪ್ಪಾ ಅಂತಂದರೆ, ಇಫ್ ನಾರ್ಮಲ್ ಸಿಟಿಸನ್ ಆದರೆ, ಸೀನಿಯರ್ ಸಿಟಿಸನ್ ಆದರೆ. ನಾರ್ಮಲ್ ಸಿಟಿಸನ್ಸ್ ಆದರೆ ಮ್ಯಾಕ್ಸಿಮಮ್ ಡಿಡಕ್ಷನ್ 25,000 ರೂಪಾಯಿ ಕೊಡ್ತೀವಿ. ಸೀನಿಯರ್ ಸಿಟಿಸನ್ಸ್ ಆದರೆ 50,000 ರೂಪಾಯಿ ಡಿಡಕ್ಷನನ್ನು ಕೊಡ್ತೀವಿ. ದಟ್ ಈಸ್ ದ ಪ್ರಾವಿಷನ್ ಆಫ್ 80D. ಇಫ್ ನೆಟ್ ಇನ್ಕಮ್ ಈಸ್ ಹಾರ್ಸ್ ರೇಸ್ ಈಸ್ 1,50,000, ಫೈಂಡ್ ಔಟ್ ದ ಗ್ರಾಸ್ ಅಮೌಂಟ್. ಗ್ರಾಸ್ ಅಮೌಂಟನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನುವಂಥದ್ದು. ಸೊ ಗ್ರಾಸ್ ಅಮೌಂಟನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು, ಸೊ ಈ ಕ್ವಶನ್ನಲ್ಲಿ ಇಫ್ ನೆಟ್ ವಿನ್ನಿಂಗ್ ಇನ್ಕಮ್ ಈಸ್ ಹಾರ್ಸ್ ರೇಸ್ ಈಸ್ 1,50,000, ಫೈಂಡ್ ದ ಗ್ರಾಸ್ ಅಮೌಂಟ್. ಗ್ರಾಸ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ, ಇಫ್ ದೇರ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್, ಇದನ್ನು ಯಾವ ರೀತಿ ಮಾಡುವಂಥದ್ದು ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇದು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಓದಿರ್ತೀರಾ, ಮತ್ತು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಥರದ್ದು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇದಕ್ಕೂ ಕೂಡ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್, ಸೊ ಎಷ್ಟಪ್ಪ ಅಂತಂದರೆ, ಗ್ರಾಸ್ ಅಮೌಂಟ್ ಬಂದುಬಿಟ್ಟು ಎಷ್ಟಪ್ಪ, ಯಾವ ರೀತಿಯಪ್ಪ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ, 1,50,000 ನೆಟ್ ಅಮೌಂಟ್ ಅಂತೆ. 1,50,000 ನೆಟ್ ಅಮೌಂಟ್ ಅಂತಂದರೆ, ಸೊ ಆಬ್ವಿಯಸ್ಲಿ ಇದು 30% TDS ಮಾಡಿದ್ದಾರೆ. 30% TDS ಹೆಂಗಪ್ಪ ಅಂತಂದರೆ, ಕ್ಯಾಶುವಲ್ ಇನ್ಕಮ್ಸ್ಗೆಲ್ಲ 30% ಸ್ಲ್ಯಾಬ್ ಆಗಿರೋದ್ರಿಂದ 30% ಆಗಿರುತ್ತೆ. ಹಂಗಾದರೆ ಇದು 100% ಮಾಡಬೇಕು. ಹಂಗಾದರೆ ಸೊ ಆಲ್ರೆಡಿ 100%ಅಲ್ಲಿ 30% TDS ಹೋಗಿ 70% ಮಾತ್ರ. ಸೊ ಇದು 70% ಅಂತ ಅಂದಿದ ತಕ್ಷಣವೇ ನಮಗೆ ಬೇಕಾಗಿರುವಂಥದ್ದು 100% ಬೇಕು. 100% ಯಾವ ರೀತಿ ಮಾಡುವಂಥದ್ದು, ಸಿಂಪಲ್ ಲಾಜಿಕ್ ಏನಪ್ಪ ಅಂತಂದರೆ, 1,50,000ಗೆ ಸೊ ಇಲ್ಲಿ ಫಾರ್ಮುಲಾ ಬರ್ತಾ ಇದೆ ನೋಡಿ, 1,50,000 ಡಿವೈಡೆಡ್ ಬೈ 70 ಇಂಟು 100 ಹಾಕೋಣ. ಸೊ ಆಬ್ವಿಯಸ್ಲಿ 2,14,285 ರೂಪಾಯಿ ಈಸ್ ಕಾಲ್ಡ್ ಆಸ್ ನಮಗೆ ಅದು ಗ್ರಾಸ್ ಅಮೌಂಟ್ ಆಗಿರುತ್ತೆ. ಸೊ 1,50,000ಕ್ಕೆ ನಾವು ಗ್ರಾಸ್ ಮಾಡಿದ್ದೀವಿ ಅಂತಂದರೆ 2,14,285 ರೂಪಾಯಿ ಗ್ರಾಸ್ ಆಗಿರುತ್ತೆ. ಸೊ ನಿಮ್ಗಿನ್ನ ಡೌಟ್ ಏನಾದರೂ ಇತ್ತು ಅಂತಂದರೆ, ಇದಕ್ಕೀಗ ಸೊ ಇದು 100%, 70% ಆಗಬೇಕು ಅಂತಂದರೆ 1,50,000 ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ದಿಸ್ ಒನ್ ಈಸ್ ಈಕ್ವಲ್ ಟು 2,14,285
ಇಂಟು 70% ಹಾಕಿದ್ದೀವಿ ಅಂತಂದರೆ ನಮ್ಗೆ ಆಬ್ವಿಯಸ್ಲಿ 1,50,000 ಬರಲೇಬೇಕು, ಬಂತಲ್ವಾ? 1,40,90,000 ಅಷ್ಟು ಬಂತು ಅಂತಂದರೆ ಆಬ್ವಿಯಸ್ಲಿ 1,50,000 ಬಂತು ಅಲ್ಲಿಗೆ. ಸೊ ಇದಕ್ಕೆ ದಟ್ ಮೀನ್ಸ್ 1,50,000 ಗ್ರಾಸ್ ಮಾಡಬೇಕು ಅಂತಂದರೆ ಸೊ ಎಷ್ಟಪ್ಪ ಅಮೌಂಟು ಅಂತಂದರೆ 2,14,285 ಗ್ರಾಸ್ ಅಮೌಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ಬಿ ಅಲ್ಲಿ ಒಂದು 45 ಮಾರ್ಕ್ಸ್ದು ಕೇಳಬೇಕಾಗುತ್ತೆ. ಈ ರಿಲೇಟೆಡ್ ಚಾಪ್ಟರ್ ಬಗ್ಗೆ ನೋಡೋಣ. 54 ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರುತ್ತೆ. ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್, ಇದು ಕೂಡ ಈ ರೂಲ್ಸನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇದ್ರ ರಿಲೇಟೆಡ್ ಆಗಿ ಥಿಯರಿ ಚಾಪ್ಟರ್ ಇದೆ. ಸೊ ಅದನ್ನ ಓದ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಆಗುತ್ತೆ. ಲಾಸ್ ಆಫ್ ಹೌಸ್ ಪ್ರಾಪರ್ಟಿಯನ್ನ ನಾವು ಮ್ಯಾಕ್ಸಿಮಮ್ 8 ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಯಾವ ಹೆಡ್ಡಿಂದ ಬೇಕಾದ್ರೂ ಸೆಟಪ್ ಮಾಡ್ಕೊಬೋದು. ಸೊ ಬೇರೆ ಹೆಡ್ಡಿಂದ ಸೆಟಪ್ ಮಾಡ್ಕೊಬೇಕಾದ್ರೆ ಸೊ ಮ್ಯಾಕ್ಸಿಮಮ್ 2 ಲಕ್ಷದಷ್ಟು ಮಾತ್ರ ನಾವು ಇದು ಮಾಡ್ಕೊಬೇಕು. ಈ ಥರದ ಕೆಲವು ರೂಲ್ಸ್ ಇದೆ. ಅದಕ್ಕೋಸ್ಕರ ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನ ಫೋಕಸ್ ಮಾಡ್ತಿರೋದ್ರಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ ಇದೆ ನೋಡಿ. ಈ ಕ್ವಶನ್ ನಂಬರ್ ಸೊ ಈ ಕ್ವಶನ್ ನಂಬರ್ 8 ಈ ಕ್ವಶನ್ ನಂಬರ್ 6ನೇದಿದೆ ನೋಡಿ. ಇದಕ್ಕೆ ನಾನೀಗ ಸೊಲ್ಯೂಷನ್ ಅನ್ನ ಹುಡುಕ್ತಾ ಇದ್ದೀನಿ. ಲೆಟ್ಸ್ ನೋಡೋಣ ಏನಂತಪ್ಪ ಇದೆ ಅಂತಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ 9 lakh ಇದೆ. ಎಷ್ಟಿದೆ? 9 lakh ಇದೆ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 9 lakh ಇದೆ. ಸೊ ಎಕ್ಸೆಲ್ ಶೀಟ್ಗೆ ಹೋಗೋಣ. ಸೊ ಇದು ಬೇಕಾಗಿಲ್ಲ, ಸೊ ಇದನ್ನ ಡಿಲೀಟ್ ಮಾಡೋಣ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತ ನಾನು ಹೇಳಿದ್ದು 9 lakh ಇದೆ. 9 lakh. ನೆಕ್ಸ್ಟ್ ಯಾವುದಿದೆ? ಕಾಂಟ್ರಿಬ್ಯೂಷನ್ ಟು PPF, ಕಾಂಟ್ರಿಬ್ಯೂಷನ್ ಟು ಆನ್ಯುಟಿ ಪ್ಲಾನ್ 15,000, ಕಾಂಟ್ರಿಬ್ಯೂಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್, ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡ್. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ ಅಂಡರ್ ಚಾಪ್ಟರ್ 6A. ಸೊ ಅದರಲ್ಲಿ 80C ಡಿಡಕ್ಷನ್ ಬಂದ್ಬಿಟ್ಟು ಯಾವುದಪ್ಪ ಇದೆ ಅಂತಂದ್ರೆ PPFಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ. ಕಾಂಟ್ರಿಬ್ಯೂಷನ್ ಟು PPFಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಎಷ್ಟಪ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಂದ್ರೆ ಸೊ 80,000 rupees ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಎಲಿಜಿಬಲ್ ಆಗುತ್ತೆ 80C ಅಲ್ಲಿ ಡಿಡಕ್ಷನ್ ತಗೊಳೋದಕ್ಕೆ. ನೆಕ್ಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಟು ಆನ್ಯುಟಿ LIC ಪ್ಲಾನ್. ಸೊ ಇದು ಕೂಡ ಇದು LIC ಕಾಂಟ್ರಿಬ್ಯೂಷನ್ 80C ಇದೆ. 80C ಡಿಡಕ್ಷನ್ LIC ಪ್ರೀಮಿಯಂ ಫಾರ್ ಆನ್ಯುಟಿ ಪ್ಲಾನ್ಗೆ ಕೊಟ್ಟಿರುವಂಥದ್ದು. ಸೊ ಆಬ್ವಿಯಸ್ಲಿ ಎಷ್ಟಪ್ಪ ಪೇಮೆಂಟ್ ಮಾಡಿದ್ದಾರೆ ಅಂತಂದರೆ 15,000 rupees ಪೇಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ 80C ಅಲ್ಲಿ ಅಷ್ಟೇ ಬರುವಂಥದ್ದು. ನೆಕ್ಸ್ಟ್ ಯಾವುದಪ್ಪ? ಕಾಂಟ್ರಿಬ್ಯೂಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಇದು ಬಂದ್ಬಿಟ್ಟು 80G ಅಲ್ಲಿ ಡಿಡಕ್ಷನ್ ಹೋಗುತ್ತೆ. 80G ಡಿಡಕ್ಷನ್ 100% ಡಿಡಕ್ಷನ್ ಆಗುತ್ತೆ. 100% ಡಿಡಕ್ಷನ್ ಆಗಿರೋದು ಯಾವುದಪ್ಪ ಅಂತಂದ್ರೆ PM ರಿಲೀಫ್ ಫಂಡ್. PM ರಿಲೀಫ್ ಫಂಡ್ ಎಷ್ಟಪ್ಪ ಇದೆ ಅಂತಂದ್ರೆ PM ರಿಲೀಫ್ ಫಂಡ್ ಎಷ್ಟಪ್ಪ ಇದೆ ಅಂತಂದ್ರೆ PM ರಿಲೀಫ್ ಫಂಡ್ ಎಷ್ಟಪ್ಪ ಇದೆ ಅಂತಂದ್ರೆ 100% ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ಬೋದು ನಾವು. ಸೊ 10,000 ಇದೆ. 10,000. ನೆಕ್ಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್. ಇದು 50% ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಅದಾದಮೇಲೆ ನೋಡೋಣ ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡ್. ಇದು ಕೂಡ 80G ಅಲ್ಲೇ ಡಿಡಕ್ಷನ್ ಬರುತ್ತೆ.
ಡಿಡಕ್ಷನ್ ETD ಡಿಡಕ್ಷನ್ ಅಲ್ಲಿ 100% ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಡಿಫೆನ್ಸ್ ಫಂಡ್, ಡಿಫೆನ್ಸ್ ಅಲ್ವಾ, ಡಿಫೆನ್ಸ್ ಫಂಡ್. ಸೊ ಡಿಫೆನ್ಸ್ ಫಂಡ್ಗೆ ಎಷ್ಟಪ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಅಂತಂದರೆ 10,000 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ATG ಅಲ್ಲೇ 50% ಕಾಂಟ್ರಿಬ್ಯೂಷನ್ಸ್ ಕೆಲವು ಕೋಟ್ ಮಾಡಿದ್ದಾರೆ. ಸೊ ನಾವು ಯಾವಾಗಲೂ ಕೋಟ್ ಮಾಡ್ತೀವಿ ಏನಂತಪ್ಪ ಅಂತಂದರೆ, ಸೊ ATG ಅಲ್ಲಿ 50% ಕಾಂಟ್ರಿಬ್ಯೂಷನ್ ಇದೆ, 100% ಕಾಂಟ್ರಿಬ್ಯೂಷನ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು 50% ಕಾಂಟ್ರಿಬ್ಯೂಷನ್ ಬರುವಂಥದ್ದು. ಸೊ ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್ ETG ಡಿಡಕ್ಷನ್ 50% ಕಾಂಟ್ರಿಬ್ಯೂಷನ್, ಇದು 50% ಡಿಡಕ್ಷನ್ ಅಂತ ತಗೊಬೇಕಾಗುತ್ತೆ. ಸೊ ಚಾರಿಟಬಲ್ ಹಾಸ್ಪಿಟಲ್ಗೆ ಸೊ ಎಷ್ಟಪ್ಪ ಚಾರಿಟಬಲ್ ಹಾಸ್ಪಿಟಲ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತಂದರೆ 10,000 ರೂಪೀಸ್ ಪೇಮೆಂಟ್ ಮಾಡಿದ್ದಾರೆ. ಇಂಟು 50% ಮಾಡ್ಕೊಬೇಕು ಮಾತ್ರ. 50% ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಂತಂದರೆ ಸೊ ಆಗ ಎಷ್ಟಪ್ಪ ಆಗುತ್ತೆ ಅಂತಂದರೆ 10,000 ಅಲ್ಲಿ 50% ಇನ್ ದ ಸೆನ್ಸ್ 5,000 ಆಗುತ್ತೆ. ಸೊ ಅಲ್ಲಿಗೆ ಸೊ ATC ಅಲ್ಲಿ ಡಿಡಕ್ಷನ್ ನಮಗೆ ಟೋಟಲ್ ಸಿಕ್ಕುವಂಥದ್ದು 80,000 ಎಲಿಜಿಬಲ್, 15,000 ಎಲಿಜಿಬಲ್. ಹಂಗಾದರೆ 95,000 ರೂಪೀಸ್ ನಮಗೆ ATC ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ATG ಅಲ್ಲಿ ಡಿಡಕ್ಷನ್ಸ್ ನಮಗೆ 10,000, ಇದು 100%, ಇದು 100%, ಇದು 50% ಆಗಿರೋದ್ರಿಂದ ಸೊ ಅಲ್ಟಿಮೇಟ್ಲಿ 25,000 ರೂಪಾಯಿ ಡಿಡಕ್ಷನ್ ಸಿಗುತ್ತೆ. ಸೊ ಅಲ್ಲಿಗೆ 9 ಲ್ಯಾಕ್ ಅಲ್ಲಿ 95,000 ಮೈನಸ್ 25,000 ಇಸ್ ಈಕ್ವಲ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. Total taxable income is equal to so Excel ಅಲ್ಲಿ ಫಾರ್ಮುಲಾನೇ ಹಾಕಿದ್ರೆ ನೀಟಾಗಿ ವರ್ಕೌಟ್ ಆಗುತ್ತೆ. ಮೈನಸ್ ದಿಸ್ ವೇ. ಸೊ ಅಲ್ಲಿಗೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬಂದ್ಬಿಟ್ಟು ಎಷ್ಟಪ್ಪ ಆಯಿತು ಅಂತಂದರೆ ಸೊ 7,80,000 ರೂಪೀಸ್ ಆಗುತ್ತೆ. ಇದನ್ನು ಸ್ವಲ್ಪ ಹೈಲೈಟ್ ಮಾಡೋಣ, ಇದೇ ಬೇಕಾಗಿರೋದ್ರಿಂದ ನಮ್ಮ ಪ್ರಾಬ್ಲಮ್ಗೆ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಣ. ಸೊ ನಮ್ಗೆ ಬೇಕಾಗಿರೋದು ಇದೇ ಆಗಿರೋದ್ರಿಂದ ಸೊ ಹಂಗಾದರೆ ಈ ಇಲಿಸ್ಟ್ರೇಷನ್ಗೆ ದಟ್ ಮೀನ್ಸ್ ಕ್ವಶನ್ ನಂಬರ್ 6ಗೆ ನಮಗೆ ಬೇಕಾಗಿರುವಂಥದ್ದು 2015-16 ಅನ್ನೋದನ್ನು ಫೈನಾನ್ಷಿಯಲ್ ಇಯರ್ 2019-20 ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಇಯರ್ 2016-17 ಅನ್ನೋದನ್ನ 2021 ಅಂತ ಮಾಡ್ಕೊಳ್ಳಿ. ಯಾಕೆಂದ್ರೆ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡ್ತಿರೋದ್ರಿಂದ ನಮಗೆ ಅದಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಇಸ್ ಈಕ್ವಲ್ ಟು 7,80,000. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂದ್ಬಿಟ್ಟು 7,80,000. ಇದನ್ನು ನಾನು ನಿಮ್ಮ ಒಂದು ಇದರಲ್ಲಿ ಸೊಲ್ಯೂಷನಲ್ಲಿ ಕ್ವಶನ್ ಪೇಪರ್ ವರ್ಡಲ್ಲಿ ಕೂಡ ಮತ್ತು PPTನಲ್ಲಿ ಎರಡರಲ್ಲೂ ಪೋಸ್ಟ್ ಮಾಡಿರ್ತೀನಿ. ಇದರಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ಮಕ್ಕಳು. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಹುಡುಕಿದ್ದೇವೆ. ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಸೊ ಮುಂದಿನ ಪ್ರಾಬ್ಲಮಲ್ಲಿ 15 ಮಾರ್ಕ್ಸಿನ ಕ್ವಶನ್ ಏನಾದರೂ ಕೇಳಿದಾರ ಅಂತ ನೋಡೋಣ. ಸೆಕ್ಷನ್ ಸಿಗೆ ಬಂದಿದ್ದೀವಿ. ಸೊ ಸೆಕ್ಷನ್ ಸಿ ಅಲ್ಲಿ ದಿಸ್ ಪ್ರಾಬ್ಲಮ್ ರಿಲೇಟೆಡ್ ಟು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಸೊ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥದ್ದು. 2 ಹೌಸಸ್. ಸೊ ದಟ್ ಈಸ್ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಕೂಡ ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ 9ನೇ ಪ್ರಾಬ್ಲಮ್ ರಿಲೇಟೆಡ್ ಟು ದ ಫಾಲೋಯಿಂಗ್ ಆರ್ ಇನ್ಕಮ್ ರಿಲೇಟೆಡ್ಸ್ ಟು ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರುತ್ತೆ. ಪ್ರಾಬ್ಲಮ್ ಬಂದ್ಬಿಟ್ಟು ಮಿಸ್ ಸುನೀತಾ ಸಬ್ಮಿಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟೆಡ್ ಸ್ಯಾಲರಿ ಇನ್ಕಮ್. ಸೊ ಇದರಲ್ಲೇನೆ 10th ಪ್ರಾಬ್ಲಮ್ ಬಂದ್ಬಿಟ್ಟು ನಮಗೆ ಸಂಬಂಧಪಟ್ಟಿರುವಂಥದ್ದು. ದಟ್ ಈಸ್ ಅನ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಅಲ್ಲ ನೋಡಿ. ಸೊ ಇನ್ಕಮ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ದಟ್ ಈಸ್ ಅನ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಷ್ಟೇ. ಸೊ ಮಿಸ್ ಸುನೀತಾ ಸಬ್ಮಿಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಇನ್ಕಮ್ಸ್ ಆಸ್ ವೆಲ್ as ಎಕ್ಸ್ಪೆನ್ಸಸ್ ದೇ ಆರ್ ಗಿವನ್. ಕಂಪ್ಯೂಟೆಡ್ ಸ್ಯಾಲರಿ 2 lakh, ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ 65,000,
Agriculture income from Bangladesh 1 lakh. Share from income from HAF, that is called as 1,70,000. Computed income from short term capital gain 75,000. Expenses: life insurance paid 28,000. Sum issued of rupees 25 lakh, 25 ಲಕ್ಷಕ್ಕೆ ಸೊ 28,000 rupees ಪ್ರೀಮಿಯಮ್ ಅನ್ನ ಕಟ್ಟಿದಾರಂತೆ. ಸೊ 15% ಆದ್ರೂ ಪರವಾಗಿಲ್ಲ, ಮ್ಯಾಕ್ಸಿಮಮ್ 20% ಆದ್ರೂ ಪರವಾಗಿಲ್ಲ. ಸೊ 1/1/2014 ಆನ್ವರ್ಡ್ಸ್ ಏನಾದ್ರು ಮಾಡಿದ್ರೆ 20%, ಅದಕ್ಕಿಂತ ಬಿಫೋರ್ ಏನಾದ್ರೆ 15% ಅಂತ ಹೇಳ್ತಾರೆ. ಸೊ ಅದಕ್ಕೆ 10% ಆದ್ರೂ ಇದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿರೋದು ಇದು ಎಲಿಜಿಬಿಲಿಟಿ ಆಗುತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 18,000. ಸೊ ಇವ್ರು ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ ಅಂತ ಏನು ಹೇಳಿಲ್ಲ. ಸೊ 18,000 ಎಲಿಜಿಬಿಲಿಟಿ ಆಗುತ್ತೆ. ಲೋನ್ ರೀಪೇಮೆಂಟ್ ಟುವರ್ಡ್ಸ್ ಹೋಮ್ ಲೋನ್ ಇನ್ಸ್ಟಾಲ್ಮೆಂಟ್ 28,000. ಲೋನ್ ರೀಪೇಮೆಂಟ್ ಟುವರ್ಡ್ಸ್ ಹೋಮ್ ಲೋನ್ ಇನ್ಸ್ಟಾಲ್ಮೆಂಟ್ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಮತ್ತೆ ಬಂದ್ಬಿಟ್ಟು ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿಲ್ಲ. ಸೊ 20,000 ಏನು ಕೊಟ್ಟಿದ್ದಾರೆ ನೋಡಿ, 20,000. ಈ 20,000 ಅನ್ನ ನಾವು ATC ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂತಾನೆ ಊಹೆ ಮಾಡಿಕೊಂಡು ಡಿಡಕ್ಷನ್ ಅನ್ನು ಕೊಡೋಣ. ನೆಕ್ಸ್ಟ್ ಅದೇ ರೀತಿನೇ ಕಾಂಟ್ರಿಬ್ಯೂಷನ್ ಆಫ್ 20,000 ಟು ಸ್ವಚ್ಛ ಭಾರತ್ ಕೋಶ್ ಸೆಟ್ ಅಪ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಸೆಟ್ ಅಪ್ ಮಾಡಿ 2015-16 ಆನ್ವರ್ಡ್ಸ್ ಅಲ್ಲಿ ಇದು ಹೊಸದಾಗಿ ಸ್ವಚ್ಛ ಭಾರತ್ ಕೋಶ್ ಅಂತ ಮಾಡಿರುವಂಥದ್ದು. ಸೊ ಭಾರತ್ ಅಭಿಯಾನದ ಅಡಿಯಲ್ಲಿ ಇದು ಬಂದಿರುವಂಥದ್ದು. ಇದಕ್ಕೆ ಯಾರೇ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ 100% ಕಾಂಟ್ರಿಬ್ಯೂಷನ್ ಕೊಡ್ತೀವಿ. 100% ಕಾಂಟ್ರಿಬ್ಯೂಷನ್ ಕೊಡ್ತೀವಿ. 80G ಅಲ್ಲಿ ಡಿಡಕ್ಷನ್ ಅನ್ನು ಕೊಡ್ತೀವಿ. ನೋಡಿ, ಇದು ಬಂದ್ಬಿಟ್ಟು ಎಲ್ಲಪ್ಪ ಡಿಡಕ್ಷನ್ ಕೊಡ್ತೀವಿ ಅಂದ್ರೆ 80C. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 80D ಅಲ್ಲಿ ಡಿಡಕ್ಷನ್ ಅನ್ನು ಕೊಡ್ತೀವಿ. ಲೋನ್ ಪ್ರೀಪೇಮೆಂಟ್ ಆಫ್ ಹೋಮ್ ಲೋನ್ ಇನ್ಸ್ಟಾಲ್ಮೆಂಟ್ ಇದು ಪ್ರಿನ್ಸಿಪಲ್ ಅಮೌಂಟ್ ಅಂತಾನೆ ಊಹೆ ಮಾಡಿಕೊಂಡು 80C ಅಲ್ಲಿ ಡಿಡಕ್ಷನ್ ಅನ್ನು ಕೊಡ್ತೀವಿ. ಕಾಂಟ್ರಿಬ್ಯೂಷನ್ 20,000 ಟುವರ್ಡ್ಸ್ ಸ್ವಚ್ಛ ಭಾರತ್ ಕೋಶ್ ಸೆಟಪ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಇದು 80G ಅಲ್ಲಿ ಡಿಡಕ್ಷನ್ ಅನ್ನು ಕೊಡ್ತೀವಿ. ಈ 4 ಕೂಡ ಡಿಡಕ್ಷನ್ ಅನ್ನು ಕೊಡ್ತೀವಿ. ಇಷ್ಟರಲ್ಲಿ ಇದನ್ನ ಡಿಡಕ್ಷನ್ ಕೊಟ್ಟಿದ್ದೀವಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿದ್ದೀನ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಹೋಗೋಣ ಎಕ್ಸೆಲ್ ಶೀಟ್ ಅಲ್ಲಿ. ಸೊ ಫಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ? ಇನ್ಕಮ್ ಫ್ರಮ್ ಸ್ಯಾಲರಿ. ಕೊಟ್ಟಿದ್ದಾರೆ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ 2 lakh. ಸೊ 2 lakh ಆಗಿದೆ. 2 lakh. ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, HP ಅಂತ ಹಾಕಿರ್ತೀನಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ 65,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದು ಅಗ್ರಿಕಲ್ಚರ್ ಇನ್ಕಮ್ ಇನ್ ಬಾಂಗ್ಲಾದೇಶ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಶೇರ್ ಇನ್ HAF ಫ್ರಮ್ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಅದಕ್ಕಿಂತ ಬಿಫೋರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಏನಿಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಏನೂ ಇಲ್ಲದ ಕಾರಣಕ್ಕೋಸ್ಕರ ಎಂಟ್ರಿ ಹೊಡಿತಾ ಇದ್ದೀನಿ. ನೆಕ್ಸ್ಟ್ ಒನ್ ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು ಎಷ್ಟಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಅದರಲ್ಲಿ ಬ್ರಾಕೆಟಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಏನಂತಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಕ್ಯಾಪಿಟಲ್ ಗೇನ್ ಅಲ್ಲಿ ಎರಡು ರೀತಿ ಕ್ಯಾಪಿಟಲ್ ಗೇನ್ಗಳು ಬರ್ತವೆ. ಒಂದು ಇಸ್ಕೊಳ್ಳೋದನ್ನೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಇನ್ನೊಂದು ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ಡಿಡಕ್ಷನ್ ಕೊಡಲಿಕ್ಕೆ ಬರೋದಿಲ್ಲ 80C ಇಂದ 80U ವರೆಗೆ. ಸೊ ಎಷ್ಟಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ 75,000. ನೋಡಿ, ಇಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತಿದೆ. ಇದರಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಎರಡು ರೀತಿ ಬರುತ್ತೆ. ಒಂದು ಇಸ್ಕೊಳ್ಳೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಯಾವುದೇ ಕಾರಣಕ್ಕೂ 80C ಇಂದ 80U ವರೆಗೆ ಡಿಡಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಅದರಲ್ಲಿ ಮತ್ತೆ ಎರಡು ರೀತಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಮತ್ತೆ ಎರಡು ರೀತಿ ವಿಂಗಡಣೆ ಮಾಡ್ತೀವಿ. ಒನ್ ಈಸ್ ಕಾಲ್ಡ್ ಅದನ್ನ ಶೇರ್ಸ್ ಇಂದ ಬಂದಿರುವಂತದ್ದು, ಅದರ್ ದೆನ್ ಶೇರ್ಸ್. ಶೇರ್ಸ್ ಇಂದ ಏನಾದ್ರು ಬಂತಂದ್ರೆ ಅದು 80C ಇಂದ 80U ಡಿಡಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ದಟ್ ಇಸ್ ಅನ್ ಸೆಪರೇಟ್ ಟ್ಯಾಕ್ಸ್ ರೇಟ್ ಬರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಅದರ್ ದೆನ್ ಶೇರ್ಸ್ ಆಗಿರೋದು ಅಂತ ಅಸಂಪ್ಷನ್ ಮಾಡ್ಕೊಂಡು ನಾವು 75,000 ಅನ್ನ ಬರ್ಕೊಂಡಿದ್ದೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಏನು ಮೆನ್ಷನ್ ಮಾಡಿಲ್ಲ, ಪ್ರಾಬ್ಲಮ್ ಬೇಕಾದ್ರೆ ನೋಡಿ. ಸೊ ಸ್ಪೆಸಿಫಿಕ್ ಆಗಿ ಏನು ಮೆನ್ಷನ್ ಏನು ಮಾಡಿಲ್ಲ, ಸೊ ಅದಕ್ಕೋಸ್ಕರ ಅದರ್ ದೆನ್ ಶೇರ್ಸ್ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ 5ನೇ ಸೋರ್ಸ್ ಆಫ್ ಇನ್ಕಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಎರಡು ಹೆಡ್ ಅನ್ನು ಎರಡು ಕೊಡ್ತಾ ಇದ್ದಾರೆ. ಒನ್ ಇಸ್ ಕಾಲ್ಡ್ ಅದನ್ನೇ ಸೊ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್ ಎಷ್ಟಪ್ಪ ಆಗಿದೆ ಅಂತಂದ್ರೆ, ಸೊ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್ 1 lakh. ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಆಗಿದ್ರೆ ಎಕ್ಸಾಮ್ಟ್ ಮಾಡ್ತಿದ್ವಿ. ದಿಸ್ ಈಸ್ ನಾಟ್ ಅನ್ ಎ ಬಾಂಗ್ಲಾದೇಶ್ ಈಸ್ ನಾಟ್ ಅನ್ ಎ ಇಂಡಿಯಾದಲ್ಲಿ ಅಲ್ಲದೆ ಇರೋದ್ರಿಂದ ಬೇರೆ ದೇಶದ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ನಾವು ಟ್ಯಾಕ್ಸಬಲ್ ಮಾಡ್ಕೊಂತೀವಿ ಇನ್ ದ ಹೆಡ್ಸ್ ಆಫ್ ಅದರ್ ಸೋರ್ಸಸ್. ಇದನ್ನ ಅದರ್ ಸೋರ್ಸ್ ಆಫ್ ಹೆಡ್ ಅನ್ನ ಮಾಡಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂತಾ ಸೊ ನಾನು ಈ ಪ್ರಾಬ್ಲಮ್ ಅನ್ನ ಮುಂದೆ ಮಾಡ್ತಾ ಇದ್ದೀನಿ. ಸೊ ಇದೇ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಕರ್ನಾಟಕ ಅಂತಂದಿದ್ರೆ ಎಕ್ಸಾಮ್ಟ್ ಅಂತ ಮಾಡಿದ್ವಿ. ಸೊ ನೆಕ್ಸ್ಟ್ ಒನ್ ಶೇರ್ ಇನ್ಕಮ್ ಫ್ರಮ್ HUF. ಶೇರ್ ಇನ್ಕಮ್ ಫ್ರಮ್ HUF ಇಂದ ಇನ್ಕಮ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ಸೊ HUF ಇಂದ 1,70,000 ರೂಪಾಯಿ ಬರ್ತಾ ಇದೆ. ಸೊ ಶೇರ್ ಇನ್ಕಮ್ ಫ್ರಮ್ HUF ಇಂದ ಏನೇ ಇನ್ಕಮ್ ಬಂದರೂ ಕೂಡ ನಾವು ಅದನ್ನ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಕರಿತೀವಿ. ಯಾಕಪ್ಪ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ ಅಂತಂದ್ರೆ, ಈ ಶೇರ್ ಆಫ್ HUFಗೆ ಸಂಬಂಧಪಟ್ಟಂತೆ ಕರ್ತ ಆಲ್ರೆಡಿ ಟ್ಯಾಕ್ಸ್ ಮಾಡಿರ್ತಾನೆ. ಆ ಕರ್ತ ಆಲ್ರೆಡಿ HUFಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಸಂಬಂಧಪಟ್ಟು ಟ್ಯಾಕ್ಸ್ ಅನ್ನ ಕಟ್ಬಿಟ್ಟಿರ್ತಾನೆ. ಅದನ್ನ ಭಾಗನ್ನ ಈಗ ಈ ಮೆಂಬರ್ಸ್ ಶೇರ್ ಮಾಡ್ಕೊಂತಾ ಇರ್ತಾರೆ. ಈಗ ಆ ಒನ್ಸ್ ಅಗೇನ್ ಎಲ್ಲ ಲಂಸಮ್ ಕಟ್ಟಿರ್ಬೇಕಾದ್ರೆ ಇನ್ನೊಂದ್ಸರಿ ಇವ್ರೇನಾದ್ರು ಕಟ್ಟಿದ್ರೆ ಅಂತಂದ್ರೆ ಅದೇ ಒಂದೇ ಇನ್ಕಮ್ಗೆ ಡಬಲ್ ಟ್ಯಾಕ್ಸೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದೇ ಇನ್ಕಮ್ಗೆ ಟೂ ಟೈಮ್ಸ್ ಟ್ಯಾಕ್ಸ್ ಕಟ್ಟಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನಾವು ಎಕ್ಸಂಪ್ಷನ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇದು ಟ್ಯಾಕ್ಸ್ಗೆ ಬರೋದಿಲ್ಲ. ಸೊ ದಟ್ ಈಸ್ ಅನ್ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಕೋಟ್ ಮಾಡ್ತೀವಿ, ಎಕ್ಸಮ್ಟ್. ಸೊ ಹಾಗಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ನಮ್ಗೆ ಎಷ್ಟಪ್ಪ ಸಿಗುತ್ತೆ ಅಂತಂದ್ರೆ 1 lakh ರೂಪೀಸ್ ಸಿಗುತ್ತೆ ನಮಗೆ, 1 lakh. ಸೊ ಇವೆರಡು ಸ್ವಲ್ಪ ಹೈಲೈಟ್ ಕಮ್ಮಿ ಮಾಡೋಣ, ಯಾಕೆಂದ್ರೆ ಅದರ ಭಾಗಗಳು ಇನ್ಕಮ್ ಫ್ರಮ್ ಅದರ್ ಸೋರ್ಸಿನ ಭಾಗ ಆಗಿರೋದ್ರಿಂದ ಇವೆರಡನ್ನು ಸ್ವಲ್ಪ ಹೈಲೈಟ್ ಅನ್ನು ಕಮ್ಮಿ ಮಾಡಿದ್ದೇವೆ. ಸೊ ಅಲ್ಲಿಗೆ ನಮಗೆ 5 heads ಆಫ್ ಇನ್ಕಮ್ ಅಂತಂತಾದ್ರೂ ಕರಿಬೋದು. ದರ್ ಇಸ್ ನೋ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಇಲ್ದರೆ ಇರೋದ್ರಿಂದ. ನೆಕ್ಸ್ಟ್ ಒನ್, ದರ್ ಇಸ್ ನೋ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸ್ ಇರೋದ್ರಿಂದ ಇದನ್ನೇ ಡೈರೆಕ್ಟ್ ಆಗಿ ನಾವೇನಂತಪ್ಪ ಕರಿಬೋದು ಅಂತಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೂಡ ಕರಿಬೋದು. ಗ್ರಾಸ್ ಟೋಟಲ್ ಇನ್ಕಮ್. ಅಪ್ಪಿ ಏನಾದ್ರು ಕ್ಯಾರಿ ಫಾರ್ವರ್ಡ್ ಲಾಸಸ್ ಮತ್ತೇನಾದ್ರು ಆ ಥರದ್ದು ಏನಾದ್ರು ಇದ್ದಿದ್ರೆ ನಾವಾಗ ಬೇರೆ ರೀತಿ ಕರಿಬೇಕಾಗಿತ್ತು. ದಟ್ ಈಸ್ ಕಾಲ್ಡ್ 5 heads ಆಫ್ ಇನ್ಕಮ್ ಅಂತ ಕರೆದು ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮಾಡಿ, ನೆಕ್ಸ್ಟ್ ಸೆಟ್ ಆ್ಯಡ್ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತ ಮಾಡಿ, ಲೆಸ್ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಮಾಡಿ ಮಾಡಬೇಕಾಗಿತ್ತು ಗ್ರಾಸ್ ಟೋಟಲ್ ಇನ್ಕಮ್. ಆ ಎರಡು ಡೀಟೇಲ್ಸ್ ಇಲ್ಲದೆ ಇರೋ ಕಾರಣದಿಂದಾಗಿ ನಾವು ಇವನ್ನೇ ಈ ಹೆಡ್ ಆಫ್ ಇನ್ಕಮ್ಸ್ಗಳನ್ನು ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತಾ ಇದ್ವಿ. ದಿಸ್ ಒನ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತಾಗ 4,40,000 ರೂಪೀಸ್ ಬರುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ ETC to ATU ಅಂತಾದ್ರೂ ಕರಿತೀವಿ, ಚಾಪ್ಟರ್ ನಂಬರ್ 6A ಅಂತಾದ್ರೂ ಕರಿತೀವಿ. ಸೊ ಯಾವುದೇ ಡಿಡಕ್ಷನ್ ಪೇಮೆಂಟ್ ಏನೇನು ಖರ್ಚಾಗಿದೆ ನೋಡೋಣ. ಲೈಫ್ ಇನ್ಶೂರೆನ್ಸ್ ಪೇಯ್ಡ್ 28,000 ಎಲಿಜಿಬಿಲಿಟಿ ಇದೆ. ಸೊ ಅದಕ್ಕೋಸ್ಕರ ATC ಡಿಡಕ್ಷನ್ ಅಂತ ಕರೆಯೋಣ. ATC ಡಿಡಕ್ಷನ್.
ATC ಡಿಡಕ್ಷನ್ ಬಂದು LIC ಪೇಮೆಂಟ್ ಮಾಡಿದರೆ ಪ್ರೀಮಿಯಂ ಪೇ 28,000 ಪೇಮೆಂಟ್ ಮಾಡಿದ್ದಾರೆ. 28,000 ನಾವು ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಸೇಮ್ ATC ಡಿಡಕ್ಷನ್ ಅಂತಾನೆ ಲೋನ್ ರೀಪೇಮೆಂಟ್ ಟುವರ್ಡ್ಸ್ ಡಿಡಕ್ಷನ್ ಮಾಡಿದ್ದಾರೆ. ಲೋನ್ ರೀಪೇಮೆಂಟ್ ಅನ್ನ ಮಾಡ್ತಿದ್ದಾರೆ. ನಾವು ಬ್ರಾಕೆಟ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ಮಾತ್ರ ಕನ್ಸಿಡರ್ ಮಾಡೋಣ. ಪ್ರಿನ್ಸಿಪಲ್ ಅಮೌಂಟ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಕೊಡ್ತಿದ್ದಾರೆ ಇರೋದ್ರಿಂದ ಸೊ ಲೋನ್ ರೀಪೇಮೆಂಟ್ ಟುವರ್ಡ್ಸ್ ಹೋಮ್ ಲೋನ್ ಇನ್ಸ್ಟಾಲ್ಮೆಂಟ್ 20,000 ಅನ್ನ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಇದೆ. ನೆಕ್ಸ್ಟ್ ಒನ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್. ಸೊ ATC ಅಲ್ಲಿ ಎಷ್ಟಪ್ಪ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಲ್ ಆಯಿತು ಅಂತಂದರೆ ಇವೆರಡು ಸೇರಿಸ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ 48,000 ರೂಪೀಸ್ ಆಗುತ್ತೆ. ಸೊ 48,000 ರೂಪೀಸ್ ನಾವು ಎಲಿಜಿಬಲ್ ಕೊಡೋದಕ್ಕೆ ಡಿಡಕ್ಷನ್ ಇರ್ತೀವಿ. ನೆಕ್ಸ್ಟ್ 80D ಅಲ್ಲಿ ಡಿಡಕ್ಷನ್ ಕೊಡೋಣ. 80D ಡಿಡಕ್ಷನ್ ಏನಪ್ಪ ಇರುವಂಥದ್ದು ಅಂತಂದರೆ 80D ಡಿಡಕ್ಷನ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಪೇಯ್ಡ್ ಆಗಿರ್ಬೋದು, ಮೆಡಿಕಲ್ ಇನ್ಶೂರೆನ್ಸ್ ಪೇಯ್ಡ್ ಆಗಿರ್ಬೋದು, ಇಲ್ಲಾಂದರೆ ಹೆಲ್ತ್ ಇನ್ಶೂರೆನ್ಸ್ ಚೆಕಪ್ಗೋಸ್ಕರನಾದರೂ ಪೇಮೆಂಟ್ ಮಾಡಿರ್ಬೋದು, ಮೆಡಿಕಲ್ ಇನ್ಶೂರೆನ್ಸ್ ಆದರೂ ಪ್ರೀಮಿಯಂ ಪೇಯ್ಡ್ ಮಾಡಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಪೇಮೆಂಟ್ ಎಷ್ಟಪ್ಪ ಮಾಡಿದ್ದಾರೆ ಅಂತಂದರೆ 18,000 ರೂಪೀಸ್ ಪೇಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ 18,000 ಎಲಿಜಿಬಿಲಿಟಿ ಆಗುತ್ತೆ. ಮ್ಯಾಕ್ಸಿಮಮ್ 25,000ವರೆಗೂ ಡಿಡಕ್ಷನ್ ಅನ್ನು ನಾವು ಕ್ಲೈಮ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 80D ಆಯಿತು. ನೆಕ್ಸ್ಟ್ ಇನ್ನೊಂದೇ ಒಂದು ಡಿಡಕ್ಷನ್ ಇದೆ, ಯಾವುದು ಅಂತ ನೋಡ್ಬಿಡೋಣ. ಕಾಂಟ್ರಿಬ್ಯೂಷನ್ ಟು 20,000 ಟುವರ್ಡ್ಸ್ ಸ್ವಚ್ಛ ಭಾರತ್ ಕೋಶ್ ಸೆಟ್ ಅಪ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಸ್ವಚ್ಛ ಭಾರತ್ ಕೋಶ್ಗೋಸ್ಕರ ಪೇಮೆಂಟ್ ಮಾಡಿರೋದು. ಸ್ವಚ್ಛ ಭಾರತ್ ಅಭಿಯಾನ 2015-16 ಆನ್ವರ್ಸ್ ಇದು ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗುತ್ತೆ. ಬಜೆಟಲ್ಲಿ ಹೊಸದಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ 80G ಅಲ್ಲಿ ಡಿಡಕ್ಷನ್ ಕೊಡ್ಬೋದು, 100% ಡಿಡಕ್ಷನ್ ಕೊಡ್ಬೋದು. 80G ಅಲ್ಲಿ 80G ಡಿಡಕ್ಷನ್ 100% ಡಿಡಕ್ಷನ್ 100% ಸ್ವಚ್ಛ ಭಾರತ್ ಕೋಶ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. 20,000 ರೂಪೀಸ್ ಪೇಮೆಂಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ 20,000 ರೂಪೀಸನ್ನು ನಾವು ಡಿಡಕ್ಷನ್ ಕೊಡ್ಬೋದು. ಸೊ 20,000 ರೂಪೀಸನ್ನು ಇಲ್ಲಿ ಡಿಡಕ್ಷನನ್ನು ನಾವು ಕ್ಲೈಮ್ ಮಾಡ್ಬೋದು. ಸೊ ಅಲ್ಲಿಗೆ 80C ಅಲ್ಲಿ ದಿಸ್ ಟು ಟುಗೆದರ್ ಈ 28,000 ರೂಪಾಯಿ 20,000 ರೂಪಾಯಿ 48,000 ರೂಪಾಯಿ ಡಿಡಕ್ಷನ್ ಅನ್ನು ಕ್ಲೈಮ್ ಮಾಡ್ಬೋದು. 18,000 ರೂಪಾಯಿ 80D ಅಲ್ಲಿ ಡಿಡಕ್ಷನ್ ಕೊಡ್ಬೋದು. ಸೊ 80G ಅಲ್ಲಿ 100% ಸ್ವಚ್ಛ ಭಾರತ್ ಕೋಶ್ಗೆ 20,000 ರೂಪಾಯಿ ಡಿಡಕ್ಷನ್ ಕೊಡ್ಬೋದು. ಹಂಗಾದರೆ ಟೋಟಲ್ ಡಿಡಕ್ಷನ್ ಬಂದ್ಬಿಟ್ಟು ಎಷ್ಟಪ್ಪ ಆಗುತ್ತೆ ಅಂತಂದರೆ ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ಸೊ 48,000 ಈಸ್ ಈಕ್ವಲ್ ಟು this one plus this ಸೊ ಟೋಟಲ್ ಆಗಿ ನಮಗೆ 86,000 ರೂಪಾಯಿ ನಾವು ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗ್ತೀವಿ. 80,000 ರೂಪಾಯಿನ ನಾವು ಡಿಡಕ್ಷನ್ ಕೊಡ್ಬೋದು. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಕಾಲ್ಡ್ ಆಸ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಎಷ್ಟಪ್ಪ ಅಂತಂದರೆ ದಿಸ್ ಒನ್ ಈಸ್ ಈಕ್ವಲ್ ಟು ಈ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆ ನೋಡಿ ಇದರಲ್ಲಿ ಮೈನಸ್ this one minus this one minus this one. ಸೊ 4,40,000 ರೂಪಾಯಲ್ಲಿ 86,000 ರೂಪಾಯಿ ಹೋಯ್ತು ಅಂತಂದರೆ ನಮ್ಗೆ ಹಿಂಗೆ ಸಿಕ್ಕುವಂಥದ್ದು 3,54,000 ರೂಪಾಯಿ.
ಟ್ಯಾಕ್ಸಬಲ್ ಇನ್ಕಮ್ ಬಂದ್ಬಿಟ್ಟು ಇಷ್ಟು ಆಗುತ್ತೆ. ಸೊ ಇದಕ್ಕೆ ಟ್ಯಾಕ್ಸ್ ರೇಟ್ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೇಳಿಲ್ಲ ಪ್ರಾಬ್ಲಮ್ ಅಲ್ಲಿ, ಬಟ್ ಲಾಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದಕ್ಕೆ ಟ್ಯಾಕ್ಸ್ ರೇಟ್ ಅನ್ನು ಕೂಡ ಅಪ್ಲಿಕಬಲ್ ಮಾಡಿಬಿಡೋಣ. ಸೊ ಕೇಳಿಲ್ಲ, ಸೊ ಆದರೂ ಕೂಡ ಒಂದ್ಸರಿ ಅಪ್ಲಿಕಬಲ್ ಮಾಡೋಣ. ಅಪ್ ಟು ಸೊ 2,50,000 0 to 2,50,000 called as a nil tax rate. ಸೊ ಆಗಿರೋದ್ರಿಂದ 0. ನೆಕ್ಸ್ಟ್ 2,50,000 to 5 lakh. 5 lakh ಸಾಕು. ಸೊ 5%. ಸೊ ಎಷ್ಟು ಬರುತ್ತೆ ನೋಡೋಣ. ಯಾಕೆ ಅಂತಂದರೆ 5 ಲಕ್ಷಕ್ಕಿಂತ ಮೇಲೆ ಇಲ್ಲ. ಸೊ ನಮಗೆ 3,54,000 ಇಟ್ಸ್ ಬಿಟ್ವೀನ್ ಇದರಲ್ಲಿ ಬರುತ್ತೆ. ಸೊ ನೋಡೋಣ. ಸೊ 2.5 ಲಕ್ಷ ಆಲ್ರೆಡಿ ಹೋಗಿದೆ, ಇಸ್ ಈಕ್ವಲ್ ಟು 3,54,000 ರೂಪಾಯಲ್ಲಿ ಮೈನಸ್ 2.5 ಲಕ್ಷ ಹೋಯ್ತು ಅಂತಂದರೆ ನಮ್ಗಿನ್ನು ಉಳ್ಕೊಳೋದು 1,04,000 ರೂಪಾಯಿ ಮಾತ್ರ. ಸೊ ಎಷ್ಟಪ್ಪ ಉಳ್ಕೊಳುತ್ತೆ ಅಂತಂದರೆ ನೋಡ್ಕೊಳ್ಳಿ, 3,54,000 ಮೈನಸ್ 2,50,000 ಏನಾದರೂ ಕೋಟ್ ಮಾಡಿದ್ವಿ ಅಂತಂದರೆ ನಮ್ಗೆ ಉಳ್ಕೊಳೋದು ಎಷ್ಟಪ್ಪ ಅಂತಂದರೆ 1,04,000 ರೂಪಾಯಿ ಮಾತ್ರ. 1,04,000 ರೂಪಾಯಿ ನಾವು ದಿಸ್ ಒನ್ ಈಸ್ ಈಕ್ವಲ್ ಟು 1,04,000 ಇಂಟು 5% ಟ್ಯಾಕ್ಸ್ ಹಾಕಿದ್ದೀವಿ ಅಂತಂದರೆ ಎಷ್ಟಪ್ಪ ಬರುತ್ತೆ ಅಂತಂದರೆ 5,200 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಸೊ ಅಲ್ಲಿಗೆ ಎಷ್ಟು ಬಂತು? 5,200 ರೂಪಾಯಿ ಟ್ಯಾಕ್ಸ್ ಬಂತು. ಸೊ ರಿಬೇಟ್ ಬಂದು ಎಷ್ಟಪ್ಪ ಬಂತು ಅಂತಂದರೆ 5,200 ರೂಪಾಯಿ ಟ್ಯಾಕ್ಸ್ ಬಂತು. ಟ್ಯಾಕ್ಸ್ ಪೇಯಬಲ್ ಬಂದು ಎಷ್ಟಪ್ಪ ಕಟ್ಟಬೇಕು ಅಂತಂದರೆ 5,200 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಲೆಸ್ ರಿಬೇಟ್ ಸಿಗುತ್ತೆ. ಈ ವರ್ಷದ ಈ ಹಿಂದಿನ ವರ್ಷದಲ್ಲಿ ಅಪ್ ಟು 12,500 ರೂಪಾಯಿವರೆಗೂ ಏನಾದರೂ ಟ್ಯಾಕ್ಸ್ ಕಟ್ಟಂಗಿದ್ರೆ ಫುಲ್ 100% ರಿಬೇಟನ್ನು ಕ್ಲೈಮ್ ಮಾಡ್ಬೋದು. ಇದು 12,500 ರೂಪಾಯಿಗಿಂತ ಒಳಗಡೆ ಇರೋದ್ರಿಂದ ಸೊ ರಿಬೇಟಲ್ಲಿ 5,200 ರೂಪಾಯಿ ಕೂಡ ಕ್ಲೈಮ್ ಆಗುತ್ತೆ. ಸೊ ಅಲ್ಲಿಗೆ ಟೋಟಲ್ ಟ್ಯಾಕ್ಸ್ ಪೇಯಬಲ್ ಟು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಪೇಯಬಲ್ ಬಂದು 0 ಆಗಿರುತ್ತೆ. ಸೊ ಯಾಕೆ ಅಂತಂದರೆ ಇದು ಏನು ಟ್ಯಾಕ್ಸ್ ಪೇಯಬಲ್ ಏನಿದೆ ನೋಡಿ, ಇದು ಬಂದ್ಬಿಟ್ಟು ರಿಬೇಟಲ್ಲಿ ನಾವು ಡಿಡಕ್ಷನನ್ನು ಕ್ಲೈಮ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಏನು ಬರೋದಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೇನು ಟ್ಯಾಕ್ಸ್ ಏನು ಕಟ್ಟೋದು ಕೂಡ ಬೇಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ಇದಕ್ಕೆ ಯಾರು ಇವರು ಅಸಸ್ಸಿ ಅನ್ನೋರು ಯಾರಪ್ಪ ಅಂತಂದರೆ ಸುನೀತಾ ಅನ್ನೋರು 1 ರೂಪಾಯಿ ಕೂಡ ಟ್ಯಾಕ್ಸನ್ನು ಕಟ್ಟೋದು ಬೇಕಾಗಿಲ್ಲ ಈ ಒಂದು ಪ್ರಾಬ್ಲಮ್ನ ಸಂಬಂಧಪಟ್ಟಂಗೆ. ಸೊ ಇಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಸೊಲ್ಯೂಷನ್. ಸೊ ಅಲ್ಲಿಗೆ ಈ ಚಾಪ್ಟರ್ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಈ ಚಾಪ್ಟರ್ನ ಫುಲ್ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಒಂದು ಕ್ವಶನ್ ಪೇಪರಿನ ಎಲ್ಲ ಸೆಕ್ಷನ್ 2 ಮಾರ್ಕ್ಸಲ್ಲಿ ಕೂಡ ಕೇಳ್ತಾ ಇದ್ದಾರೆ ಈ ಚಾಪ್ಟರು, ಮತ್ತು ಸೆಕ್ಷನ್ 5ಅಲ್ಲಿ ಕೂಡ ಕೇಳಿದ್ದಾರೆ, ಅದನ್ನು ಕೂಡ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೆಕ್ಷನ್ 15ಅಲ್ಲಿ ಕೂಡ ಕೇಳಿದ್ದಾರೆ. ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಕಂಡುಹಿಡಿದ್ರೆ ಸಾಕು. ಸೊ ಇದೇನು ಬೇಕಾಗಿಲ್ಲ. ಸೊ ಹಾಗಾಗಿ ಇದೇನು ಬೇಕಾಗಿಲ್ಲ. ಸೊ ಇಷ್ಟನ್ನು ಸೊಲ್ಯೂಷನ್ ಮಾಡಿಕೊಂಡ್ರೆ ನಿಮಗೆ 14 ಮಾರ್ಕ್ಸ್ಗೆ 14 ಮಾರ್ಕ್ಸ್ ಕೊಡ್ತಾರೆ. ಸೊ ಎನಿ ಫರ್ದರ್ ಡೌಟ್ ಇದ್ದರೆ ನನ್ನ ಒಂದು ಕಾಲೇಜಲ್ಲಿ ಕೂಡ ನನ್ನ ಮೀಟ್ ಮಾಡ್ಬೋದು. ನಾನು ಒಂದು ಮೆಟೀರಿಯಲ್ಸನ್ನು ಎಲ್ಲಪ್ಪ ರೆಫರ್ ಮಾಡಿದ್ದೀನಿ ಅಂತಂದರೆ 7 ಆಥರ್ಸು ಮತ್ತು ಸ್ವಾಮಿನಾಥನ್ ಕಲ್ಯಾಣ್ ಪಬ್ಲಿಕೇಶನ್ಸ್ ಬುಕ್ಕು ಸ್ಟಡಿ ಮೆಟೀರಿಯಲ್ CS ಸ್ಟಡಿ ಮೆಟೀರಿಯಲ್ನ ಕೂಡ ನಾನು ರೆಫರ್ ಮಾಡಿದ್ದೀನಿ. ಫರ್ದರ್ ಡೀಟೇಲ್ಸ್ಗೋಸ್ಕರ ನೀವು ಈ ಬುಕ್ಸನ್ನು ರೆಫರ್ ಮಾಡಿಸ್ಬೋದು.
ಸೊ ಇಷ್ಟು ಹೊತ್ತು ಕ್ಲಾಸ್ ಕೇಳಿರುವಂಥ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನನ್ನನ್ನು ಫರ್ದರ್ ಡೀಟೇಲ್ಸ್ ಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಹಾಕಿದ್ರು ಕೂಡ ನಾನು ರಿಪ್ಲೈ ಕೊಡ್ತೀನಿ. ಇಲ್ಲ ಅಂತಂದರೆ ನನ್ನ ಡೈರೆಕ್ಟಾಗಿ ಕಾಲೇಜಲ್ಲಿ ಬಂದು ಕೂಡ ಮೀಟ್ ಆಗ್ಬೋದು. ಸೊ ಇದು ನನ್ನ ಅಡ್ರೆಸ್ ಆಗಿರುತ್ತೆ. ವಂದನೆಗಳನ್ನು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.